ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವ ಇದೀಗ ರಾಜ್ಯಕ್ಕೆ ಬರಲಿದ್ದಾರೆ. ಬೆಂಗಳೂರಿನಲ್ಲೇ ಬೀಡು ಬಿಡಲಿದ್ದಾರೆ ಅಮಿತ್ ಶಾ ಅವರು. ರಾಜ್ಯಕ್ಕಿಂದು ಆಗಮಿಸಲಿದ್ದಾರೆ ಸಚಿವ ಅಮಿತ್ ಶಾ. ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಸಚಿವ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಬೀಡು ಬಿಡಲಿದ್ದಾರೆ ಅಮಿತ್ ಶಾ. ರಾಜ್ಯಕ್ಕೆ ಇಂದು ಆಗಮಿಸಲಿದ್ದಾರೆ ಸಚಿವ ಅಮಿತ್ ಶಾ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಮಧ್ಯಾಹ್ನದವರೆಗೂ ಬೆಂಗಳೂರಿನಲ್ಲೇ ವಾಸ್ತವ್ಯ. ಅದಾದ ನಂತರ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಮಹತ್ವದ ಮೀಟಿಂಗ್ ಕೂಡ ನಡೆಸ್ತಾರೆ. ಸಾವು ನೋವಿನ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಮಿತ್ ಶಾ ಅವರು. ಎಷ್ಟು ಜನ ಸಾವಾಯಿತು, ಹೇಗಾಯಿತು, ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಬುಧವಾರ ನಡೆದಂತಹ ಕಾಲ್ತುಳಿತ ಒಂದು ಪ್ರಕರಣ ಎಲ್ಲೆಡೆ ಸಂತೋಷವನ್ನ ತುಂಬಿದ್ದಂಥ ಒಂದು ದಿನವನ್ನೇ ಸೂತಕವಾಗಿ ಮಾಡಿಬಿಡ್ತು. ಯಾಕಂತ ಅಂದ್ರೆ RCB 17 ವರ್ಷಗಳ ನಂತರ ವಿಜಯ ಒಂದು ಮ್ಯಾಚ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಅದಾದ ನಂತರ ಎಲ್ಲರೂ ಕೂಡ ಸಂಭ್ರಮವನ್ನ ಪಟ್ಟಿದ್ರು. ಆದರೆ ಬುಧವಾರ ನಡೆದಂತಹ ವಿಜಯೋತ್ಸವದಲ್ಲಿ ಬೆಳಗ್ಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲರೂ ಕೂಡ ಸಂಭ್ರಮದಿಂದನೇ ಇದ್ರು. ಅದಾದ ನಂತರ ಯಾವಾಗ ಕಾಲ್ತುಳಿತ ಸಂಭವಿಸಿತೋ ಆವಾಗ ಎಲ್ಲವೂ ಕೂಡ ಸಂಭ್ರಮ ಮಾಸಿ ಹೋಗಿ ಸೂತಕಕ್ಕೆ ದಾರಿ ಮಾಡಿಕೊಡ್ತು. ಒಟ್ಟಾರೆಯಾಗಿ 11 ಮಂದಿ ಸಾವನ್ನಪ್ಪಿದ್ದು ಕಾಲ್ತುಳಿತದಲ್ಲಿ. ಅದರಲ್ಲೂ ಸ್ಟೇಡಿಯಂನಲ್ಲಿ 50ಕ್ಕೂ ಹೆಚ್ಚು ಮಂದಿಗೆ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಈ ವೇಳೆ RCB ಅಭಿಮಾನಿಗಳು ಸಾವನ್ನಪ್ಪಿದ್ರು. ಇದರಿಂದ ಹಲವಾರು ರೀತಿಯಾದಂಥ ನೋವು, ಹಾಗೆ ಎಲ್ಲೆಡೆ ಮೌನ ಮನೆ ಮಾಡಿಕೊಂತು. ಇದರ ಬೆನ್ನಲ್ಲೇ ಇದೀಗ ಕೇಂದ್ರ ಸಚಿವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು. ಇವತ್ತು ಅಮಿತ್ ಶಾ ಅವರು ಇಂದು ಬೆಂಗಳೂರಿಗೆ ಆಗಮಿಸಿ ನಾಳೆ ಮಧ್ಯಾಹ್ನದವರೆಗೂ ಕೂಡ ಇಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ.